ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ಗೆ ಬೆಳ್ಳಂಬೆಳಿಗ್ಗೆ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಶಾಕ್ ಅನ್ನ ನೀಡಿದ್ದಾರೆ. ಶ್ರೀಕಿ ಸಾಕಷ್ಟು ಶಾಸಕರ ಹೆಸರುಗಳನ್ನ ಇಲ್ಲಿ ಹೇಳಿರುವಂತದ್ದು. ಅಶೋಕ್ ನಗರದಲ್ಲಿರುವ ಶಾಸಕ ಹ್ಯಾರಿಸ್ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ಒಂದ್ ಕಡೆ ದಾಳಿಯನ್ನ ಮಾಡಿದ್ದಾರೆ. ಇನ್ನೊಂದ್ ಕಡೆ ಮೊಹಮ್ಮದ್ ಉಳಿದುಕೊಂಡಿರುವಂತಹ ಕೊನಾರ್ಡ್ ಹೋಟೆಲ್ಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ಕೂಡ ದಾಳಿ ಮಾಡಿ ಇನ್ನು ಫೈಲ್ಸ್ಗಳನ್ನು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಶ್ರೀಕಿ ಜೊತೆ ನಲ್ಪಾಡ್ 6 ವರ್ಷದ ಆರ್ಥಿಕ ವ್ಯವಹಾರವನ್ನ ಹೊಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇವರಿಬ್ಬರು ನಡುವೆ 6 ವರ್ಷಗಳಿಂದ 4.5 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ರು ಅಂತ ಈಗ ಹೇಳಲಾಗ್ತಾ ಇದೆ. ಇನ್ನು ಇಡಿ ಅಧಿಕಾರಿಗಳ ಮುಂದೆ ಈತ ಶ್ರೀಕಿ ಬಿಟ್ಕಾಯಿನ್ ಶ್ರೀಕಿ ಅಂತಾನೆ ಆತನನ್ನ ಕರೀತಾ ಇದ್ರು. ಶ್ರೀಕಿ ಸಾಕಷ್ಟು ಶಾಸಕರ ಹೆಸರುಗಳನ್ನ ಉಲ್ಲೇಖ ಮಾಡಿದ್ದಾನೆ. ಅದರ ಬೆನ್ನಲ್ಲೇ ಈಗ ಹ್ಯಾರಿಸ್ ಬಿಡಿಎ ಅಧ್ಯಕ್ಷರು ಕೂಡ ಆಗಿದ್ರು. ಇವರ ಪುತ್ರ ಮೊಹಮ್ಮದ್ ನಲ್ಪಾಡ್ ಈತ ಕಾಂಗ್ರೆಸ್ ಯುವ ಮುಖಂಡ. ಇವರ ಮನೆ ಮೇಲೂ ಕೂಡ ಈಗಾಗಲೇ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹ್ಯಾರಿಸ್ ಮನೆಯಿಂದನೇ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿರುವಂತದ್ದು. ಎಸ್ ಅಜಯ್ ಕುಮಾರ್, ಇಲ್ಲಿ ನೋಡ್ತಾ ಇರ್ಬೋದು ಬೆಳ್ಳಂಬೆಳಿಗ್ಗೆ ಇಡಿ ಅಧಿಕಾರಿಗಳು ಕಾಂಗ್ರೆಸ್ ಶಾಸಕ ಹ್ಯಾರಿಸ್ಗೆ ಶಾಕ್ ಅನ್ನ ನೀಡಿರುವಂತದ್ದು. ಹ್ಯಾರಿಸ್ ಮನೆ ಮೇಲೆ ಅಷ್ಟೇ ಅಲ್ಲದೆ ಆತನ ಮಗನ ಮನೆ ಮೇಲೂ ಕೂಡ ಈಗ ದಾಳಿ ಮಾಡಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಅಂಕಿತ, ಈಗಾಗಲೇ ಏನು ಹ್ಯಾರಿಸ್ ಆಗಿರ್ಬೋದು ಜೊತೆಗೆ ನಲ್ಪಾಡ್ ಇವರ ಮನೆ ಮೇಲೆ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಬೆಳಗಿಂದನೂ ಕೂಡ ಈಗಾಗಲೇ ಪರಿಶೀಲನೆ ಸಹ ಮಾಡಿರುವಂತದ್ದು. ಇನ್ನು ಶಾಂತಿನಗರದಲ್ಲಿರುವಂತಹ ಬೃಹತ್ ಬಂಗಲೆ ಏನಿದೆ ಇದು ಸೇರಿದಂತೆ ಬೆಂಗಳೂರಿನ 15ಕ್ಕೂ ಹೆಚ್ಚು ಕಡೆಗಳಲ್ಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ಪಕ್ಕಾ ಪ್ಲಾನ್ ಮಾಡಿ ಎಲ್ಲ ರೈಡ್ ಮಾಡಿರುವಂತದ್ದು. ಈಗ ನಾವು ಕೂಡ ಶಾಂತಿನಗರ ನಿವಾಸ ಏನಿದೆ ಅಲ್ಲಿ ಕೂಡ ಇರುವಂತದ್ದು. ಈಗಾಗಲೇ ಏನು CRPF ಏನು ಸಿಬ್ಬಂದಿಗಳ ಒಂದು ನೇತೃತ್ವದಲ್ಲಿ ಮತ್ತೆ ಭದ್ರತೆಯಲ್ಲಿ ಈಗಾಗಲೇ ಏನು ದಾಳಿ ಕೂಡ ಆಗಿರುವಂತದ್ದು. ಅಂದ್ರೆ ಈಗಾಗಲೇ ನಲ್ಪಾಡ್ ಏನಿದ್ದಾರೆ ಅವರು ಜೊತೆಗೆ ಈಗ ಹ್ಯಾರಿಸ್ ಅವರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಆಫೀಸ್ ಆಗಿರ್ಬೋದು, ಜೊತೆಗೆ ಅವರ ಮನೆ ಕಚೇರಿಗಳು ಎಲ್ಲೆಲ್ಲಿದೆಯೋ ಬಹುತೇಕ ಎಲ್ಲಾ ಕಡೆಗಳಲ್ಲೂ ಕೂಡ ಈಗಾಗಲೇ ರೈಡ್ ಮಾಡಿ ಈಗಾಗಲೇ ಪರಿಶೀಲನೆ ಸಹ ಮಾಡ್ತಾ ಇರುವಂತದ್ದು. ಅಂದ್ರೆ ಇಡಿ ಅಧಿಕಾರಿಗಳು ರೈಡ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಯಾರಿಗೂ ಕೂಡ ಇಂಟಿಮೇಷನ್ ಅನ್ನ ಕೊಡೋದಿಲ್ಲ. ಅದರಲ್ಲೂ ಕೂಡ ಲೋಕಲ್ ಪೊಲೀಸರು ಕೂಡ ಇಂಟಿಮೇಷನ್ ಅನ್ನ ಕೊಡೋದಿಲ್ಲ. ಹೀಗಾಗಿ CRPF ಅಧಿಕಾರಿಗಳನ್ನ ಬಳಸ್ಕೊಂಡು ಸಿಬ್ಬಂದಿಗಳನ್ನ ಬಳಸ್ಕೊಂಡು ಇವತ್ತು ಈ ಒಂದು ರೈಡ್ ಅನ್ನು ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಈಗಾಗಲೇ ಸಿಗ್ತಾ ಇರುವಂತದ್ದು. ಇನ್ನು ರೈಡ್ಗೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಬಿಟ್ಕಾಯಿನ್ ಏನು ಹಗರಣ ಆಯ್ತು ಆ ಒಂದು ವಿಚಾರದಲ್ಲಿ ಮೊದಲಿಗೆ ಈ ಒಂದು ಬಿಟ್ಕಾಯಿನ್ ಹಗರಣವನ್ನ CCB ಹೊರ ತೆಗೆಯುತ್ತೆ. ಅದಾದ ನಂತರದಲ್ಲಿ ಆ ಒಂದಕ್ಕೆ CIDಗೂ ಕೂಡ ವರ್ಗಾವಣೆ ಆಗುತ್ತೆ. CID ಇಂದ ವರ್ಗಾವಣೆ ಆದಂತ ಸಂದರ್ಭದಲ್ಲಿ ನಲ್ಪಾಡ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ನಲ್ಪಾಡ್ ಅವ್ರನ್ನ 2024 ಮತ್ತೆ 2022ರಲ್ಲೂ ಕೂಡ ಅವರನ್ನ ವಿಚಾರಣೆ ಮಾಡಿರ್ತಾರೆ. ಅದಾದ ನಂತರದಲ್ಲೂ ಸಾಕಷ್ಟು ಮಾಹಿತಿಯನ್ನು ಕೂಡ ಇಡಿ ಅಧಿಕಾರಿಗಳು ಕೂಡ ಪಡ್ಕೊಂಡಿರ್ತಾರೆ. ಸೊ ಹೀಗಾಗಿ ಆ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತು ಕೂಡ ಈಗಾಗಲೇ ರೈಡ್ ಅನ್ನು ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಇನ್ನು ರೈಡ್ ಮಾಡುವಂತ ಸಂದರ್ಭದಲ್ಲೂ ಕೂಡ ನಲ್ಪಾಡು ಕೂಡ ಮನೆಯಲ್ಲೇ ಕೂಡ ಇದ್ರು. ಸೊ ಹೀಗಾಗಿ ಅವರನ್ನು ಕೂಡ ಕ್ವಶನ್ ಮಾಡುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಬಿಟ್ಕಾಯಿನ್ ಹಗರಣ ಒಂದು ಕಡೆ ಆದ್ರೆ ಇನ್ನು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ವ್ಯವಹಾರ ಕೂಡ ಈಗಾಗಲೇ ಇರುವಂತದ್ದು. ಆ ಒಂದು ವಿಚಾರದ ಮೇಲೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕಣ್ಣು ಹಾಕಿದ್ದಾರೆ. ಜೊತೆಗೆ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಮತ್ತೆ ಕೆಲವೊಂದು ಪತ್ರ ದಾಖಲೆಗಳಾಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳಿದೆ. ಸೊ ಹೀಗಾಗಿ ಅದೆಲ್ಲವನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇನ್ನು ಐಷಾರಾಮಿ ಕಾರ್ಗಳು ಕೂಡ ಈಗಾಗಲೇ ಮನೆ ಮುಂದೆನೂ ಕೂಡ ಒಂದು 5-6 ಐಷಾರಾಮಿ ಕಾರ್ಗಳಿದೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತದ್ದು. ಸೊ ಹೀಗಾಗಿ ಅದನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಎಲ್ಲಾ ವಿಚಾರಗಳನ್ನು ಕೂಡ ಜಾಲಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನಲ್ಪಾಡ್ ಆಗಿರ್ಬೋದು ಮತ್ತೆ ಹ್ಯಾರಿಸ್ ಆಗಿರ್ಬೋದು ಮತ್ತೆ ಇನ್ನೋರ್ವ ಅವರ ಮಗ ಏನಿದ್ದಾರೆ ಉಮರ್ ಅಂತ ಹೇಳಿ ಅವರ ವಿಚಾರದಲ್ಲೂ ಕೂಡ ಈಗಾಗಲೇ ಯಾವ್ಯಾವ ರೀತಿಯಂತ ಅಕೌಂಟ್ಸ್ ಗಳು ಮೇಂಟೈನ್ ಆಗಿದೆ, ಎಷ್ಟೆಷ್ಟು ಬ್ಯಾಂಕ್ ಅಕೌಂಟ್ಸ್ ಇದೆ, ಜೊತೆಗೆ ಅದರಲ್ಲಾಗಿರುವಂತಹ ಟ್ರಾನ್ಸಾಕ್ಷನ್ ಯಾವ ರೀತಿಯಾಗಿದೆ, ಇವೆಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನ ಮಾಡಿ ಅಲ್ಲಿರುವಂತವ್ರಿಗೂ ಕೂಡ ಪ್ರಶ್ನೆಯನ್ನು ಕೇಳುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಬಹುತೇಕವಾಗೂ ಕೂಡ ಇವತ್ತು ಮತ್ತೆ ನಾಳೆವರೆಗೂ ಕೂಡ ಈ ಒಂದು ರೈಡ್ ಮುಂದುವರಿಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಅಂಕಿತಾ. ಎಸ್ ಅಜಯ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಬಿಟ್ಕಾಯಿನ್ ಶ್ರೀಕಿ ಇಡಿ ಅಧಿಕಾರಿಗಳ ಮುಂದೆ 17 ಶಾಸಕರ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ ಅನ್ನೋದು ಮಾಹಿತಿ ಈಗ ಬೆಳಕಿಗೆ ಬರ್ತಾ ಇದೆ. ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಯಾವ ಶಾಸಕರು ಅನ್ನೋದು ನೇಮ್ ಗೊತ್ತಾಗ್ತಾ ಇದೆಯಾ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್?
ಈಗ ಸದ್ಯಕ್ಕೆ ಇಲ್ಲಿ ಹ್ಯಾರಿಸ್ ಮತ್ತೆ ನಲ್ಪಾಡ್ ಅವರ ಏನೋ ಮನೆ ಮೇಲೆ ರೈಡ್ ಮಾಡಿರುವಂತದ್ದು. ಇನ್ನು ಶ್ರೀಕಿ ಅವರ ಮನೆ ಮೇಲೆ ಏನೋ ರೈಡ್ ಮಾಡಿದಾರ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಸೊ ಹೀಗಾಗಿ ಇಲ್ಲಿರುವಂತಹ ವಿಚಾರ ಪ್ರಮುಖವಾದಂತು ಅಂದ್ರೆ ಇಲ್ಲಿ ನಲ್ಪಾಡ್ ಏನಿದ್ರೆ ಅವರ ಜೊತೆಗೆ ಇಲ್ಲಿ ಶ್ರೀಕಿ 4 ರಿಂದ 5 ಕೋಟಿಯಷ್ಟು ವ್ಯವಹಾರವನ್ನು ಕೂಡ ಇಟ್ಕೊಂಡಿದ್ದ. ಆ ಒಂದು ವಿಚಾರವಾಗಿ ಈಗಾಗಲೇ ಏನು ರೈಡ್ ಆಗಿದೆ ಅಂತಾನು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಯಾವ ಕಾರಣಕ್ಕೋಸ್ಕರ ವ್ಯವಹಾರ ಆಯಿತು, ಯಾರ್ಯಾರ ಮಧ್ಯದಲ್ಲಿ ಈ ಒಂದು ವ್ಯವಹಾರ ಆಗಿತ್ತು, ಜೊತೆಗೆ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಜೊತೆಗೆ ಯಾರ್ಯಾರ ಸಂಪರ್ಕದಲ್ಲಿದ್ರು, ಮತ್ತೆ ಬೇರೆ ಬೇರೆ ಶಾಸಕರ ಏನಾದ್ರು ಈ ಒಂದು ವಿಚಾರದಲ್ಲಿ ಏನಾದ್ರು ಇದಾರ, ಹೀಗೆ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಇಡಿ ಅಧಿಕಾರಿಗಳು ಕೂಡ ಈಗಾಗಲೇ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಅಕೌಂಟ್ ಡೀಟೇಲ್ಸ್ ಏನಿದೆ ಅದರ ಜೊತೆಗೆ ಸ್ಟೇಟ್ಮೆಂಟ್ಸ್ ಗಳೇನಿದೆ ಅದನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇನ್ನು ಕೋಟ್ಯಾಂತರ ರೂಪಾಯಿ ಏನು ವ್ಯವಹಾರ ಆಗಿದೆ ಅದರಲ್ಲಿ ಏನಾದ್ರು ಅವ್ಯವಹಾರ ಏನಾದ್ರು ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆಯನ್ನು ಸಹ ಮಾಡ್ತಾ ಇರುವಂತದ್ದು. ಇನ್ನು ಸಿಆರ್ಪಿಎಫ್ ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಈಗಾಗಲೇ ಭದ್ರತೆಯನ್ನ ಕೊಟ್ಟಿದ್ದಾರೆ. ಯಾರೇ ಕೂಡ ಮನೆಯ ಒಳಗಡೆ ಹೋಗ್ಬೇಕು ಅಂದ್ರು ಅವರ ಒಂದು ಪರ್ಮಿಷನ್ ತಗೊಂಡೇ ಹೋಗ್ಬೇಕಾಗತ್ತೆ. ಬಹುತೇಕವಾಗಿ ಯಾರನ್ನೂ ಕೂಡ ಒಳಗಿದ್ದವ್ರನ್ನ ಒಳಗ್ ಕಳ್ಸೋದಿಲ್ಲ, ಮತ್ತೆ ಹೊರಗಿದ್ದವ್ರನ್ನ ಒಳಗ್ ಕಳ್ಸೋದಿಲ್ಲ, ಮತ್ತೆ ಒಳಗಿರುವಂತವರ ಫೋನ್ ಕನೆಕ್ಷನ್ ಕೂಡ ಕಟ್ ಮಾಡಿರ್ತಾರೆ. ಸೊ ಹೀಗಾಗಿ ಒಳಗೆ ಈಗಾಗಲೇ ಏನು 4 ರಿಂದ 5 ಜನ ಅವರ ಕುಟುಂಬಸ್ಥರು ಏನಿದಾರೆ ಅವರೆಲ್ಲರನ್ನೂ ಕೂಡ ಈಗಾಗಲೇ ವಿಚಾರಣೆ ಮಾಡುವಂತ ಕೆಲಸಕ್ಕೂ ಕೂಡ ಇಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಇನ್ನು ಇವತ್ತಿನ ಈ ಒಂದು ರೈಡ್ ಏನಿದೆ ಬಹುತೇಕವಾಗಿ ಇನ್ನು ಬಿಟ್ಕಾಯಿನ್ ವಿಚಾರವಾಗಿ ಅಂತಾನೆ ಕೂಡ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಈಗಾಗಲೇ ಸಿಐಡಿ ಆಗಿರ್ಬೋದು ಮತ್ತೆ ಸಿಸಿಬಿ ಆಗಿರ್ಬೋದು ಅವರ ಬಳಿಯಲ್ಲೂ ಕೂಡ ಸಾಕಷ್ಟು ದಾಖಲೆಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಆ ಒಂದು ದಾಖಲೆಗಳ ಆಧಾರದ ಮೇಲೆ ಆ ಒಂದು ದಾಖಲೆಗಳಿಗೆ ಸಿಕ್ಕಂತಹ ಏನೋ ಆ ಟ್ರಾನ್ಸಾಕ್ಷನ್ ಗಳ ಮೇಲೆ ಈಗಾಗಲೇ ರೈಡ್ ಮಾಡಿದ್ದಾರೆ. ಆ ಒಂದು ರೈಡ್ ಅನ್ನ ಮಾಡಿ ಈಗಾಗಲೇ ಪರಿಶೀಲನೆ ಸಹ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ರೈಡ್ ನಲ್ಲಿ ಇನ್ನು ಯಾವ್ಯಾವ ರೀತಿಯಾದಂತಹ ಬೇರೆ ಬೇರೆ ಏನೋ ವಿಚಾರಗಳು ಕೂಡ ಬಂದ್ರು ನಿಜಕ್ಕೂ ಕೂಡ ಏನು ಅನುಮಾನ ಪಡುವಂತದ್ದು ಏನಿಲ್ಲ. ಯಾಕಂತಂದ್ರೆ ಈಗ ನಾನು ಮೊದಲೇ ಹೇಳ್ದಂಗೆ 2024 ಮತ್ತೆ 2022ರಲ್ಲೂ ಕೂಡ ವಿಚಾರಣೆಗೆ ಒಳಗಾಗಿದ್ರು ನಲ್ಪಾಡ್ ಅವರು. ಅವರನ್ನ ಸಿಐಡಿ ಕೂಡ ಕ್ವಶನ್ ಮಾಡಿತ್ತು. ಸೊ ಹೀಗಾಗಿ ಆ ಒಂದು ಎಲ್ಲಾ ಫೈಲ್ ಅನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಪಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಅದರಲ್ಲಿರುವಂತ ಕೆಲವೊಂದು ವಿಚಾರಗಳು ಮತ್ತೆ ಅದರಲ್ಲಿರುವಂತ ಕೆಲವೊಂದು ಟ್ರಾನ್ಸಾಕ್ಷನ್ ಗಳ ವಿಚಾರವಾಗಿ ಈಗಾಗಲೇ ರೈಡ್ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ 4.5 ಕೋಟಿಯಷ್ಟು ಕೂಡ ಹಣದ ವ್ಯವಹಾರ ಆಗಿದೆ ಅಂತಾನು ಕೂಡ ಹೇಳಲಾಗ್ತಿದೆ ಬಿಟ್ಕಾಯಿನ್ ನಲ್ಲಿ. ಆ ಒಂದು ವಿಚಾರಕ್ಕೆ ಈಗಾಗಲೇ ಏನು ರೈಡ್ ಆಗಿದೆ ಅಂತಾನು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಬಹುತೇಕ ಇವತ್ತು ಕೂಡ ರೈಡ್ ಕಂಟಿನ್ಯೂ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಅಂಕಿತಾ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗೆ.